ಓಲಾಗೆ ಸ್ವಾಗತ. ಓಲಾ ಎಂದರೆ ಮಹಿಳೆಯರ ಆರೋಗ್ಯ ಮತ್ತು ಜೀವನೋಪಾಯ ಒಕ್ಕೂಟ. ಈ ಅಲಯನ್ಸ್ USAIDಗೆ ಧನ ಸಹಾಯವನ್ನ ನೀಡಿದೆ ಮತ್ತು FHM ಎಂಗೇಜ್ನಿಂದ ಸುಗಮಗೊಳಿಸಲಾಗುತ್ತಿದೆ. ಸಂಹಿತ CGFನಿಂದ ಭಾರತದಾದ್ಯಂತ ಕಾರ್ಯಗತಗೊಳಿಸಲಾಗಿದೆ. ಮಹಿಳೆಯರ ಆರೋಗ್ಯ ಮತ್ತು ಸಂತಾನೋತ್ಪತ್ತಿ ಯೋಗಕ್ಷೇಮದ ಕುರಿತಾದಂತಹ ಅಧಿವೇಶನಕ್ಕೆ ಸುಸ್ವಾಗತ. ಈ ಅಧಿವೇಶನದ ಉದ್ದೇಶ ನೀವು ನಿಮ್ಮನ್ನ ಅಂದರೆ ಮಹಿಳೆಯರನ್ನ ಆರೋಗ್ಯಕರವಾಗಿ ಉಳಿಸುವುದು ಮತ್ತು ನಿಮ್ಮ ಪೋಷಣೆ ಹಾಗೂ ಸಂತಾನೋತ್ಪತ್ತಿಯ ಆರೋಗ್ಯವನ್ನ ಹೇಗೆ ಕಾಳಜಿ ವಹಿಸುವುದು, ಹೇಗೆ ಅದನ್ನು ನಿಭಾಯಿಸುವುದು ಎಂಬುದರ ಸಂಕ್ಷಿಪ್ತ ತಿಳುವಳಿಕೆಯನ್ನು ನಿಮಗೆ ನೀಡುವುದೇ ಈ ಒಂದು ಅಧಿವೇಶನದ ಉದ್ದೇಶ ಆಗಿರುತ್ತದೆ. ಹಿಂದಿನ ಸೆಷನ್ ಅಲ್ಲಿ ಲಭ್ಯವಿರುವಂತಹ ದೀರ್ಘಕಾಲೀನ ರಿವರ್ಸೇಬಲ್ ಗರ್ಭನಿರೋಧಕ ವಿಧಾನಗಳ ಬಗ್ಗೆ ನೀವೀಗ ಕಲಿತಿದ್ದೀರಿ. ನಿಮಗೆ ಹೇಗೆ ಅನಿಸುತ್ತಿದೆ? ನಮ್ಮ ಅಗತ್ಯಗಳ ಆಧಾರದ ಮೇಲೆ ಈಗ ನಾವು ನಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲು ಅರ್ಹರಾಗಿದ್ದೇವೆ ಎಂದು ನಾವು ಭಾವಿಸುತ್ತಿದ್ದೇವೆ. LARC ಕುರಿತು ಅದ್ಭುತ ವಿವರಣೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಹಾಗಾದರೆ ಬನ್ನಿ ಸ್ನೇಹಿತರೆ, ನಾವೀಗ ಮಹಿಳೆಯರಾಗಿ ಹೇಗೆ ಆರೋಗ್ಯದಿಂದ ಕೂಡಿರಬೇಕು ಹಾಗೂ ನಮ್ಮ ಆರೋಗ್ಯದ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಎಂದು ನೋಡೋಣ. ಅದು ತುಂಬಾ ಅದ್ಭುತವಾಗಿರುತ್ತದೆ. ಬನ್ನಿ ಹಾಗಾದರೆ ಈ ಅಧಿವೇಶನದಲ್ಲಿ ನಾವು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ. ಮೊದಲನೆಯದಾಗಿ, ಮಹಿಳೆಯರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಪೌಷ್ಟಿಕಾಂಶ ಏಕೆ ಮುಖ್ಯವಾಗಿದೆ? ಎರಡನೆಯದಾಗಿ, ಸಮತೋಲಿತ ಆಹಾರ ಎಂದರೇನು? ಮೂರನೆಯದಾಗಿ, ಪೌಷ್ಟಿಕಾಂಶದ ಕೊರತೆಯನ್ನ ತಪ್ಪಿಸಲು ಅಗತ್ಯವಿರುವಂತಹ ಪ್ರಮುಖ ಪೋಷಕಾಂಶಗಳು ಯಾವುವು? ನಾನು ಮತ್ತೊಮ್ಮೆ ಪ್ರಶ್ನೆಯನ್ನ ಕೇಳುತ್ತೇನೆ. ಮೂರನೇದಾಗಿ, ಪೌಷ್ಟಿಕಾಂಶದ ಕೊರತೆಯನ್ನ ತಪ್ಪಿಸಲು ಅಗತ್ಯವಿರುವಂತಹ ಪ್ರಮುಖ ಪೋಷಕಾಂಶಗಳು ಯಾವುವು? ಮುಟ್ಟಿನ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಪೌಷ್ಟಿಕಾಂಶ ನಮಗೆ ಹೇಗೆ ಸಹಾಯ ಮಾಡುತ್ತದೆ? ಹಾಗೂ ಲೈಂಗಿಕವಾಗಿ ಹರಡುವಂತಹ ಸೋಂಕುಗಳು ಯಾವುವು? STI ಲಕ್ಷಣಗಳು ಯಾವುವು? ಮತ್ತು ಕೊನೆಯದಾಗಿ, STI ಅನ್ನು ತಪ್ಪಿಸಲು ಸುರಕ್ಷಿತ ಲೈಂಗಿಕ ಅಭ್ಯಾಸಗಳು ಯಾವುದಾಗಿರುತ್ತವೆ? ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಇಂದಿನ ಅಧಿವೇಶನದಲ್ಲಿ, ಇಂದಿನ ತರಗತಿಯಲ್ಲಿ ಉತ್ತರವನ್ನ ಕಂಡುಕೊಳ್ತಾ ಇದ್ದೇವೆ. ಹಾಗಾದರೆ ನಾವು ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳೋದು? ಹೇಗೆ ನಾವು ಆರೋಗ್ಯಕರವಾಗಿರೋದು? ತುಂಬಾ ಚೆನ್ನಾಗಿ ಊಟ ಮಾಡೋದ್ರ ಮೂಲಕನಾ? ಬಹುಶಃ ಒಳ್ಳೆ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಚೆನ್ನಾಗಿ ಕೇಳಿದಿರಿ. ಆರೋಗ್ಯವೇ ಭಾಗ್ಯ ಅಥವಾ ಆರೋಗ್ಯವೇ ಸಂಪತ್ತು ಎಂಬ ಒಂದು ಗಾದೆ ಮಾತನ್ನ ನೀವು ಕೇಳಿರ್ಬೇಕಲ್ವಾ? ಆರೋಗ್ಯವಾಗಿರುವುದು ಎಂದರೆ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಕುಟುಂಬದ ಆರೋಗ್ಯ ಚೆನ್ನಾಗಿರೋದು ಅಂತ ಅರ್ಥ. ಅಂದರೆ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಕುಟುಂಬದ ಆರೋಗ್ಯದ ಕಾರಣದಿಂದಾಗಿ ನೀವು ಕೆಲಸ ಅಥವಾ ಶಿಕ್ಷಣವನ್ನ ಕಳೆದುಕೊಳ್ಳದೆ ಇರುವುದೇ ಒಂದು ಆರೋಗ್ಯವೇ ಭಾಗ್ಯ ಅಥವಾ ಆರೋಗ್ಯವೇ ಸಂಪತ್ತು ಅಂತ ಕರಿತೀವಿ. ನಿಮ್ಮ ಆರೋಗ್ಯನೂ ಸಹ ಕೆಡಬಾರ್ದು, ಅದರ ಒಟ್ಟೊಟ್ಟಿಗೆ ಅದರ ಜೊತೆಗೆ ನಿಮ್ಮ ಒಂದು ಕುಟುಂಬದವರ ಆರೋಗ್ಯವೂ ಸಹ ಕೆಡಬಾರದು. ಸೊ ಆರೋಗ್ಯ ಕೆಟ್ಟ ಏನಾಗುತ್ತೆ? ನೀವು ಕೆಲಸ ಬಿಡಬೇಕಾಗತ್ತೆ ಅಥವಾ ನಿಮ್ಮ ಶಿಕ್ಷಣಕ್ಕೆ ತೊಂದರೆ ಆಗತ್ತೆ. ಸೊ ಇದು ಯಾವುದೂ ತೊಂದರೆ ಇಲ್ಲದೆ ನೀವು ಸಾಕ್ತಾ ಇದ್ದೀರಾ ಅನ್ನೋದೇ ಆದ್ರೆ ನಿಮ್ಮ ಆರೋಗ್ಯವು ತುಂಬಾ ಒಳ್ಳೆಯ ರೀತಿಯಿಂದ ಇರುತ್ತೆ. ಸೊ ಇದಕ್ಕೆ ನಾವು ಹೇಳೋದು ಆರೋಗ್ಯವೇ ಭಾಗ್ಯ ಅಂತ. ಯಾಕೆ ಅಂದ್ರೆ ಯಾವುದೇ ರೀತಿಯಾದಂತಹ ಹಾನಿ ನಮ್ಗೆ ಆಗೋದಿಲ್ಲ ನಮ್ಮ ಆರೋಗ್ಯ ಸರಿಯಾಗಿ ಇತ್ತು ಅನ್ನೋದೇ ಆದ್ರೆ. ಕಬ್ಬಿಣ, ಕ್ಯಾಲ್ಸಿಯಂ ಕೊರತೆಯಿಂದ ಕೂಡಿರುವಂತಹ ಆಹಾರವು ಆಯಾಸ ಮತ್ತು ದೌರ್ಬಲ್ಯಕ್ಕೆ ಕಾರಣವಾಗಬಹುದು. ನಾವು ನಮ್ಮ ಆಹಾರದ ಭಾಗವಾಗಿ ಹಸಿರು ಎಲೆ ತರಕಾರಿಗಳನ್ನ ದಿನನಿತ್ಯ ರೂಢಿಸಿಕೊಳ್ಳಬೇಕು. ಸೊ ಪ್ರತಿನಿತ್ಯ ಊಟ ಸೇವನೆ ಮಾಡುವಾಗ ಹಸಿರು ಎಲೆ ತರಕಾರಿಗಳನ್ನ ಸಹ ನಾವು ನಮ್ಮ ಊಟದ ಜೊತೆಗೆ ಸೇರಿಸಿಕೊಳ್ಬೇಕು. ಏಕೆ ನೀವು ಈ ಒಂದು ಅಭ್ಯಾಸವನ್ನ ರೂಢಿ ಮಾಡ್ಕೊಳ್ಬೇಕು ಅನ್ನೋದೇ ಆದ್ರೆ, ಈ ಒಂದು ಹಸಿರು ಎಲೆ ತರಕಾರಿಗಳು ಕಬ್ಬಿಣದ ಕೊರತೆ ಹಾಗೂ ರಕ್ತಹೀನತೆಯನ್ನ ನೀಗಿಸುವಲ್ಲಿ ತುಂಬಾ ಯಶಸ್ವಿಯಾಗಿ ಕಾರ್ಯ ಮಾಡುತ್ತೆ. ತುಂಬಾ ಒಂದು ಗಂಭೀರವಾದಂತಹ ಕಾರ್ಯ ಇಲ್ಲಿ ಮಾಡುತ್ತೆ. ಹಾಗಾಗಿ
ಕಬ್ಬಿಣದ ಕೊರತೆ, ರಕ್ತಹೀನತೆಯನ್ನ ನೀಗಿಸಲು ನಾವು ಹಸಿರು ಎಲೆ ತರಕಾರಿಗಳನ್ನ ನಮ್ಮ ಆಹಾರದ ಒಂದು ಭಾಗವನ್ನಾಗಿ ಮಾಡ್ಕೊಳ್ಬೇಕು. ಅದರೊಟ್ಟಿಗೆ ನಾವು ಹೆಚ್ಚು ಹಸಿರು ಎಲೆ ತರಕಾರಿಗಳು ತಿಂತಾ ಇಲ್ಲ ಅಂದಾಗ ನಮ್ಮ ಒಂದು ದೇಹಕ್ಕೆ ಕಬ್ಬಿಣದ ಕೊರತೆಯೂ ಉಂಟಾಗಬಹುದು ಅಥವಾ ರಕ್ತಹೀನತೆಗೂ ಅದು ಕಾರಣವಾಗಬಹುದು. ಹಾಗಾಗಿ ನೆನಪಿಡಿ, ಹಸಿರು ಎಲೆ ತರಕಾರಿಗಳನ್ನ ನಾವು ನಮ್ಮ ಆಹಾರದ ಭಾಗವಾಗಿ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ. ಮಹಿಳೆಯರೇ, ನಿಮಗೆ ಈ ವಿಷಯ ಕೇಳಿ ತುಂಬಾ ಶಾಕ್ ಆಗ್ಬೋದು. ಯಾವುದೆಂದರೆ, ಭಾರತದಲ್ಲಿ ಪ್ರತಿ 1 ಸೆಕೆಂಡಿಗೆ ಒಬ್ಬ ಮಹಿಳೆ ರಕ್ತಹೀನತೆಯಿಂದ ಬಳಲುತ್ತಾರೆ. ಇದು ತಿಳಿದ ನಂತರ ನಿಮಗೆ ತುಂಬಾ ಆಶ್ಚರ್ಯ ಆಗಬಹುದು. ಅಷ್ಟೇ ಅಲ್ಲದೆ ಗರ್ಭಿಣಿಯರು ಮತ್ತು ಹದಿಹರೆಯದ ವಯಸ್ಸಿನವರು ಹೆಚ್ಚಾಗಿ ಈ ಒಂದು ರಕ್ತಹೀನತೆಗೆ ಒಳಗಾಗುತ್ತಿದ್ದಾರೆ. ಕಾರಣಗಳು ಸುಮಾರಷ್ಟು ಇರಬಹುದು. ಆರಂಭಿಕ ಗರ್ಭಧಾರಣೆ ಆಗಿರಬಹುದು, ಅಥವಾ ಬಹುಗರ್ಭಧಾರಣೆ ಆಗಿರಬಹುದು, ಅಥವಾ ಭಾರಿ ಮುಟ್ಟಿನ ಹರಿವು, ರಕ್ತಸ್ರಾವ ಆಗಿರಬಹುದು. ಇವುಗಳೆಲ್ಲವೂ ರಕ್ತಹೀನತೆಯನ್ನ ಇನ್ನಷ್ಟು ಸಂಕೀರ್ಣಗೊಳಿಸುತ್ತಿವೆ. ರಕ್ತಹೀನತೆ ಮತ್ತು ಕ್ಯಾಲ್ಸಿಯಂ, ವಿಟಮಿನ್ ಡಿ ಕೊರತೆಯ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಇವುಗಳಾಗಿರುತ್ತವೆ. ವಿಶೇಷವಾಗಿ ಈ ಮೇಲೆ ತಿಳಿಸಿದಂತಹ ಎಲ್ಲಾ ರೋಗ ಲಕ್ಷಣಗಳು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುವಂತದ್ದಾಗಿರುತ್ತದೆ. ಹಾಗಾಗಿ ಒಳ್ಳೆಯ ಆಹಾರ ಸೇವಿಸುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ನಾನು ಆರೋಗ್ಯಕರವಾಗಿರಬೇಕೆಂದರೆ ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು? ನಾನೇನನ್ನ ತಿನ್ನಬೇಕು? ಪೌಷ್ಟಿಕಾಂಶದ ಕೊರತೆಯಿಂದ ನಾನು ಹೇಗೆ ತಪ್ಪಿಸಿಕೊಳ್ಳಬಹುದು? ಪ್ರತಿಯೊಬ್ಬರೂ ಆರೋಗ್ಯವಾಗಿರಲು ಬಯಸುತ್ತಿದ್ದೀರಾ ಅಂತ ತಿಳಿದುಕೊಂಡು ನನಗೆ ತುಂಬಾ ಸಂತೋಷವಾಗುತ್ತದೆ. ಈ ಒಂದು ಆಲೋಚನೆ ತುಂಬಾ ಒಳ್ಳೆಯದೇ ಆಗಿದೆ. ಸಮತೋಲಿತ ಆಹಾರವು ಪೌಷ್ಟಿಕಾಂಶದ ಕೊರತೆಯ ವಿರುದ್ಧ ಹೋರಾಡುವಂತಹ ಒಂದು ಪ್ರಬಲ ಅಸ್ತ್ರವಾಗಿದೆ. ಸಮತೋಲಿತ ಆಹಾರವನ್ನು ನಾವು ಸೇವಿಸಿಕೊಂಡಾಗ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಪೌಷ್ಟಿಕಾಂಶದ ಕೊರತೆ ಅನ್ನೋದೇ ಇರೋದಿಲ್ಲ. ಇದು ಪ್ರಬಲ ಅಸ್ತ್ರವಾಗಿ, ಅಂದ್ರೆ ನಮ್ಮ ಒಂದು ಅಸಮತೋಲಿತವಾಗಿರುವಂತಹ ದೇಹದ ಒಂದು ವಿರುದ್ಧ ತುಂಬಾ ಪ್ರಬಲವಾಗಿ ಹೋರಾಟವನ್ನ ಮಾಡುತ್ತೆ. ಇದನ್ನ ನಾವು ಅಸ್ತ್ರ ಅಂತಾನೆ ಕರಿಬಹುದು. ಹಾಗಾದರೆ ನೀವು ಒಳ್ಳೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅಂದರೆ ವಿವಿಧ ರೀತಿಯ ಧಾನ್ಯಗಳು, ತರಕಾರಿಗಳು ಮತ್ತು ಹಣ್ಣುಗಳನ್ನ ಒಳಗೊಂಡಿರುವಂತಹ ಆಹಾರ ಪದ್ಧತಿಯನ್ನ ನೀವು ಅನುಸರಿಸಬೇಕಾಗುತ್ತದೆ. ಹಾಗಿದ್ದಾಗ ಮಾತ್ರ ನೀವು ಒಂದು ಒಳ್ಳೆಯ ಆರೋಗ್ಯವನ್ನ ಕಾಪಾಡಿಕೊಂಡು ಹೋಗಲು ನಿಮಗೆ ಸಹಾಯವಾಗುತ್ತದೆ. ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಆರೋಗ್ಯಕರ ಆಹಾರವನ್ನ ಸೇವಿಸಲು ಹೆಚ್ಚು ಖರ್ಚು ಮಾಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಶ್ರೀಮಂತರಾಗಿರುವಂತಹ ಅವಶ್ಯಕತೆಯೂ ಇಲ್ಲ. ಉತ್ತಮ ಆಹಾರವನ್ನ ಪಡಿಬೇಕಂದ್ರೆ ನೀವು ಏನನ್ನ ಖರೀದಿಸ್ತಾ ಇದ್ದೀರಿ ಊಟ ಮಾಡೋಕೆ ಅನ್ನೋದರ ಮೇಲೆ ನಿಮ್ಮ ಆರೋಗ್ಯ ನಿರ್ಧಾರ ಆಗಿರುತ್ತದೆ. ಹಾಗಾಗಿ ನೀವು ಉತ್ತಮ ಆಹಾರದ ಆಯ್ಕೆಯನ್ನ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ. ಸಂತಾನ ಉತ್ಪತ್ತಿ ಮಾಡುವಂತಹ ವಯಸ್ಸಿನ ಮಹಿಳೆಯರಲ್ಲಿ ರಕ್ತಹೀನತೆ ಅನ್ನುವಂಥದ್ದು ಸಾಮಾನ್ಯವಾಗಿರುತ್ತದೆ. ಈ ಒಂದು ಸಾಮಾನ್ಯವಾದ ಒಂದು ತೊಂದರೆಯನ್ನ ಈ ಒಂದು ಸಂತಾನ ಉತ್ಪತ್ತಿ ಮಾಡುವ ವಯಸ್ಸಿನ ಮಹಿಳೆಯರು ಅನುಭವಿಸುತ್ತಾರೆ. ಇದನ್ನ ನೀವು ಎದುರಿಸಬೇಕು ಅನ್ನೋದೇ ಆದ್ರೆ ಹೆಚ್ಚು ಕಬ್ಬಿಣಾಂಶ ಇರುವಂತಹ ಆಹಾರಗಳನ್ನ ಸೇವಿಸಬೇಕು. ಅದರ ಜೊತೆಗೆ ತೆಳುವಾದ ಮಾಂಸ ಬರುತ್ತೆ, ಬೀನ್ಸ್ ಅನ್ನ ಸೇವಿಸಬೇಕು, ಪಾಲಕ್ ಸೊಪ್ಪನ್ನ ನೀವು ಸೇವಿಸಬೇಕು. ಅದರ ಜೊತೆಗೆ ಬಲವರ್ಧಿತ ಧಾನ್ಯಗಳು. ಧಾನ್ಯಗಳು ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಆ ಧಾನ್ಯಗಳಲ್ಲಿ ತುಂಬಾ ಒಂದು ಶಕ್ತಿ ಇರುತ್ತೆ, ಅದನ್ನ ನೀವು ಸೇವಿಸಬೇಕು. ಬೀಟ್ರೂಟ್ಗಳನ್ನ ಸೇವಿಸಬೇಕು, ದಾಳಿಂಬೆ ಹಣ್ಣನ್ನ ಸೇವಿಸಬೇಕು, ಕೆಂಪು ಮಾಂಸವನ್ನ ನೀವು ಸೇವಿಸಬೇಕು. ಅದರ ಜೊತೆಗೆ ಕಪ್ಪು ಬೀನ್ಸ್ ಅನ್ನ ಸಹ ಸೇವಿಸಬೇಕು. ಇಷ್ಟೇ ಅಲ್ಲದೆ ನೀವು ನಿಮ್ಮ ಒಂದು ರಕ್ತಹೀನತೆಯನ್ನ ಕಡಿಮೆ ಮಾಡುವಂತಹ, ಕಬ್ಬಿಣಾಂಶವನ್ನ ಕೊಡುವಂತಹ ಹಲವಾರು ಆಹಾರಗಳಿದಾವೆ. ಅವುಗಳೆಲ್ಲವನ್ನ ನೀವು ಸೇವಿಸೋದ್ರ ಮೂಲಕ ಉತ್ತಮ ಒಂದು ಆರೋಗ್ಯವನ್ನ ನಿಮ್ಮದಾಗಿಸಿಕೊಳ್ಳಬಹುದು. ಅದರ ಜೊತೆಗೆ ರಕ್ತಹೀನತೆಯಿಂದ ನೀವು ಹೊರಗಡೆ ಬಂದು ಕಬ್ಬಿಣಾಂಶದ ಒಂದು ತೊಂದರೆಯನ್ನ ಸಹ ನೀವು ನೀಗಿಸಿಕೊಳ್ಳಬಹುದು. ವಿಟಮಿನ್ ಸಿ ಅನ್ನುವಂಥದ್ದು ನಿಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಮತ್ತೊಂದು ಪ್ರಮುಖ ಪೋಷಕಾಂಶ ಆಗಿರುತ್ತದೆ. ವಿಟಮಿನ್ ಸಿ ಸೇವನೆಯಿಂದ ಕಬ್ಬಿಣಾಂಶದ ಕೊರತೆ ಏನಿದೆ ಅದನ್ನ ನೀವು ನೀಗಿಸಬಹುದು. ನಿಮ್ಮ ದೈನಂದಿನ ಊಟದಲ್ಲಿ ಪೇರಲೆ ಹಣ್ಣು, ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು, ಆಮ್ಲ,
ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ ಮುಂತಾದ ವಿಟಮಿನ್ ಸಿ ಸಮೃದ್ಧ ಆಹಾರಗಳನ್ನು ನೀವು ಸೇವಿಸಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಕಬ್ಬಿಣದ ಕೊರತೆಯಿಂದ ನೀವು ಹೊರಗಡೆ ಬಂದು ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳಲು ಈ ಎಲ್ಲ ಆಹಾರ ಪದ್ಧತಿಗಳು ನಿಮಗೆ ಸಹಾಯ ಮಾಡುತ್ತದೆ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಆಹಾರವನ್ನು ಸೇವಿಸಲು ಹೆಚ್ಚು ಖರ್ಚು ಮಾಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಶ್ರೀಮಂತರಾಗಿರುವಂತಹ ಅವಶ್ಯಕತೆಯೂ ಇಲ್ಲ. ಉತ್ತಮ ಆಹಾರವನ್ನ ಪಡಿಬೇಕಂದ್ರೆ ನೀವು ಏನನ್ನ ಖರೀದಿಸ್ತಾ ಇದ್ದೀರಿ ಊಟ ಮಾಡೋಕೆ ಅನ್ನೋದರ ಮೇಲೆ ನಿಮ್ಮ ಆರೋಗ್ಯ ನಿರ್ಧಾರ ಆಗಿರುತ್ತದೆ. ಹಾಗಾಗಿ ನೀವು ಉತ್ತಮ ಆಹಾರದ ಆಯ್ಕೆಯನ್ನ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ. ವಿಟಮಿನ್ ಡಿ. ವಿಟಮಿನ್ ಡಿ ಇಂದ ಕೂಡಿರುವಂತಹ ಆಹಾರ ಸೇವನೆಯನ್ನ ಖಚಿತಪಡಿಸಿಕೊಳ್ಳುವುದು ನಿಮ್ಮ ದೇಹದ ವಿವಿಧ ಶಾರೀರಿಕ ಕ್ರಿಯೆಗಳಿಗೆ ಅತಿ ಅವಶ್ಯಕವಾಗಿದೆ. ವಿಟಮಿನ್ ಡಿ ಇಂದ ಕೂಡಿರುವಂತಹ ಸಮೃದ್ಧ ಆಹಾರಗಳೆಂದರೆ ಚೀಸ್, ಯಕೃತ್, ಹಳದಿ ಅಂದ್ರೆ ಮೊಟ್ಟೆಯ ಹಳದಿ ಭಾಗ, ಅಣಬೆಗಳು, ಬಲವರ್ಧಿತ ಹಾಲುಗಳು, ಧಾನ್ಯಗಳು ಮತ್ತು ರಸಗಳು, ಮೀನು, ಸಾಲ್ಮನ್, ಟ್ಯೂನಾ ಅಂತ ಬರುತ್ತೆ. ಎಲ್ಲ ಒಂದು ಆಹಾರ ಪದ್ಧತಿಯನ್ನ ನಿಮ್ಮದಾಗಿಸಿಕೊಳ್ಳಬೇಕು. ಅಂದರೆ ನಿಮ್ಮ ಆಹಾರದ ಪದ್ಧತಿಗಳಲ್ಲಿ ಒಂದು ಚೀಸ್ ಆಗಿರ್ಬೋದು, ಯಕೃತ್ ಆಗಿರ್ಬೋದು, ಮೊಟ್ಟೆಯ ಹಳದಿ ಭಾಗ ಆಗಿರ್ಬೋದು, ಅಣಬೆಗಳಾಗಿರ್ಬೋದು, ಬಲವರ್ಧಿತ ಹಾಲು, ಧಾನ್ಯಗಳು ಮತ್ತು ರಸಗಳು, ಮೀನು, ಸಾಲ್ಮನ್, ಟ್ಯೂನಾ ಇವುಗಳನ್ನ ನಿಮ್ಮ ಆಹಾರದ ಪದ್ಧತಿಯ ಒಳಗಡೆ ಸೇರಿಸಿಕೊಳ್ಳಿ. ಇವುಗಳೆಲ್ಲ ಆಹಾರವನ್ನ ಸೇವಿಸುವುದರ ಮೂಲಕ ವಿಟಮಿನ್ ಡಿ ಹೇರಳವಾಗಿ ನಿಮ್ಮ ದೇಹಕ್ಕೆ ಸಾಗುತ್ತದೆ. ಹೆಚ್ಚುವರಿಯಾಗಿ ಅದರ ಜೊತೆಗೆ ಸೂರ್ಯನ ಬೆಳಕಿಗೆ ನೀವು ನಿಮ್ಮ ಮೈಯನ್ನ ಒಡ್ಡಿಕೊಳ್ಳಬೇಕು. ಹೀಗೆ ಒಡ್ಡಿಕೊಳ್ಳೋದ್ರಿಂದ ವಿಟಮಿನ್ ಡಿ ನಿಮ್ಮ ದೇಹಕ್ಕೆ ನೈಸರ್ಗಿಕವಾಗಿ ಸಿಗುತ್ತದೆ. ಇದನ್ನ ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಸರಿ, ಇಲ್ಲಿಯವರೆಗೂ ನಾವು ಆಹಾರದ ಸೇವನೆಯಿಂದ ಹೇಗೆ ಎಲ್ಲಾ ಕೊರತೆಯನ್ನ ಅಂದ್ರೆ ಪೌಷ್ಟಿಕಾಂಶದ ಕೊರತೆಯಿಂದ ದೂರ ಉಳಿಬಹುದು ಅನ್ನೋದನ್ನ ನೋಡಿದ್ವಿ. ಹಾಗಾದ್ರೆ ಇನ್ನೂ ಒಂದು ಸಮಸ್ಯೆ ನಮಗೆ ಎದುರಾಗಬಹುದು. ಈ ಎಲ್ಲಾ ಆಹಾರ ಪದ್ಧತಿಯನ್ನ ಸೇವಿಸಿಯೂ ಕೂಡ ಈ ಕೊರತೆಯಿಂದ ನಮಗೆ ಹೊರಬರಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕು? ಇದೊಂದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. ಕೆಲವೊಮ್ಮೆ ಕೇವಲ ಆಹಾರದ ಮೂಲಕ ಅಂದ್ರೆ ಆಹಾರ ಪದ್ಧತಿಯನ್ನ ಫಾಲೋ ಮಾಡೋದ್ರ ಮೂಲಕ ಅಥವಾ ಅನುಸರಿಸೋದ್ರ ಮೂಲಕ ರಕ್ತಹೀನತೆ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಂತಹ ಕೊರತೆಯನ್ನ ಪರಿಹರಿಸಲು ಸಾಧ್ಯವಾಗೋದಿಲ್ಲ. ಆದ್ದರಿಂದಲೇ ನೀವೇನ್ ಮಾಡಬೇಕು ಅನ್ನೋದೇ ಆದ್ರೆ ಕಬ್ಬಿಣ ಮತ್ತು ಫೋಲಿಕ್ ಆಮ್ಲ, ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಪೂರಕಗಳನ್ನ ತೆಗೆದುಕೊಳ್ಳುವುದು ಅಗತ್ಯವಾಗಬಹುದು. ಅಂದರೆ ಟ್ಯಾಬ್ಲೆಟ್ಗಳನ್ನ ಸಹ ನೀವು ತೆಗೆದುಕೊಳ್ಳಬೇಕಾಗತ್ತೆ. ಇದನ್ನ ನಾವು ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ಸಪ್ಲಿಮೆಂಟ್ಸ್ ಅಂದ್ರೆ ನಮ್ಮ ದೇಹಕ್ಕೆ ಅಗತ್ಯವಿರುವಂತಹ ಕಬ್ಬಿಣ, ಫೋಲಿಕ್ ಆಮ್ಲ, ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಗಳನ್ನ ಇವು ಪೂರೈಸುತ್ತವೆ. ಅಂದ್ರೆ ಆಹಾರವನ್ನ ತೆಗೆದುಕೊಳ್ಳುವುದರ ಜೊತೆಗೆ ಈ ಒಂದು ಪೂರಕಗಳನ್ನ ಸಪ್ಲಿಮೆಂಟ್ಸ್ ಅನ್ನು ಸಹ ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ಒಂದು ವಿಟಮಿನ್ ಅನ್ನ ಅಥವಾ ಪೋಷಕಾಂಶವನ್ನ ಇದು ಒದಗಿಸಲು ನಮಗೆ ಸಹಾಯ ಮಾಡುತ್ತದೆ. ಇದರಿಂದ ಆರೋಗ್ಯಯುತವಾದಂತಹ ದೇಹ ನಮ್ಮದಾಗಿಸಿಕೊಳ್ಳಬಹುದು. ಪೌಷ್ಟಿಕಾಂಶ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ನಡುವೆ ಏನಾದರೂ ಸಂಬಂಧವಿದೆಯೇ? ಮುಟ್ಟಿನ ಆರೋಗ್ಯದ ಬಗ್ಗೆ ಏನು ಮಾಹಿತಿ ಹಾಗಾದರೆ? ಹೌದು, ನೀವು ನಿಮ್ಮ ದೇಹವನ್ನ ಉತ್ತಮವಾಗಿ ಪೋಷಣೆ ಮಾಡಿದ್ದೇ ಆದಲ್ಲಿ ನೀವು ಉತ್ತಮವಾದ ತಾಯ್ತನಕ್ಕೆ ಸಿದ್ಧರಾಗಿರುತ್ತೀರಾ. ಹಾಗಾಗಿ ಉತ್ತಮ ಪೋಷಣೆಯ ದೇಹ ತಾಯ್ತನಕ್ಕೆ ಅಂದ್ರೆ ಸಂತಾನೋತ್ಪತ್ತಿಗೆ ಅತಿ ಮುಖ್ಯವಾಗಿರುವಂತಹ ಪಾತ್ರವನ್ನ ವಹಿಸುತ್ತದೆ. ಅಪೌಷ್ಟಿಕದಿಂದ ಕೂಡಿದಂತಹ ದೇಹ ರಕ್ತಹೀನತೆಗೆ ಕಾರಣವಾಗಬಹುದು. ಅಂದರೆ ನಿಮ್ಮ ದೇಹದ ಒಳಗಡೆ ಪೌಷ್ಟಿಕಾಂಶ ಅಷ್ಟು ಚೆನ್ನಾಗಿ ಇಲ್ಲ ಅನ್ನೋದೇ ಆದ್ರೆ ನಿಮ್ಮ ದೇಹ ರಕ್ತಹೀನತೆಗೆ ಗುರಿಯಾಗುತ್ತದೆ. ಈ ಒಂದು ರಕ್ತಹೀನತೆ ಆದ್ರೆ ಏನಾಗುತ್ತೆ? ಸೋಂಕುಗಳ ಸಾಧ್ಯತೆಗಳು ಹೆಚ್ಚಾಗುತ್ತೆ, ಹೆರಿಗೆಯ ಸಮಯದಲ್ಲಿ ತೊಡಕಾಗುತ್ತೆ, ಅಥವಾ ಕಡಿಮೆ ತೂಕದ ಮಗು ಹುಟ್ಟುತ್ತೆ. ಇಲ್ಲ ಅನ್ನೋದೇ ಆದ್ರೆ ಶಿಶು ಮರಣ ಅಂದ್ರೆ ಹುಟ್ಟಿದ ಮಗು ತಕ್ಷಣನೇ ಸತ್ತು ಹೋಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗುತ್ತೆ. ಎಲ್ಲಾ ತೊಂದರೆಯಿಂದ ನಿಮ್ಮ ದೇಹಕ್ಕೆ ರಕ್ತಹೀನತೆಯ ಕೊರತೆ ಆಗದೇ ಇರೋ ಹಾಗೆ ನೋಡಿಕೊಳ್ಳುವಂತಹ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಆಹಾರ ಅಭ್ಯಾಸದಲ್ಲಿರುತ್ತೆ.
ಆರೋಗ್ಯಕರವಾಗಿರುವಂತಹ ಸದೃಢ ದೇಹವನ್ನು ಕಾಪಾಡಿಕೊಳ್ಳುವುದು ಹಾಗೂ ಎರಡನೇ ಗರ್ಭಧಾರಣೆಗೆ ಸ್ವಲ್ಪ ಸಮಯವನ್ನ ಕಾಯ್ದಿರಿಸಿಕೊಳ್ಳುವುದು, ಅಂದರೆ ಅಂತರವನ್ನ ಕಾಯ್ದಿರಿಸಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ. ಮೊದಲ ಗರ್ಭಧಾರಣೆಯಲ್ಲಿ ವಿಳಂಬ ಏನಾದರೂ ಆದರೆ ಆರೋಗ್ಯವನ್ನ ಸುಧಾರಿಸಬಹುದು ಮತ್ತು ಭವಿಷ್ಯದಲ್ಲಿ ಆಗುವಂತಹ ಗರ್ಭಧಾರಣೆಗೆ ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಬಹುದು. ಈಗ ನೀವು ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ರಿ. ಏನಾದ್ರೂ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಬಹುದಾ ಇದ್ರ ಬಗ್ಗೆ? ಹೌದು, ವೈಯಕ್ತಿಕ ಹಾಗೂ ಮುಟ್ಟಿನ ನೈರ್ಮಲ್ಯ ಎಲ್ಲವೂ ಸೇರಿದಂತೆ ನೈರ್ಮಲ್ಯದ ಜ್ಞಾನ, ಸ್ವಚ್ಛತೆಯ ಜ್ಞಾನ ಮಹಿಳೆಯರ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿರುವಂತಹ ಅಂಶವಾಗಿರುತ್ತದೆ. ಹಾಗಾಗಿ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ನೀಡುತ್ತೇನೆ. ನೀವೇನಾದರೂ ನಿಮ್ಮ ಆರೋಗ್ಯ ನಿರ್ವಹಣೆಯಲ್ಲಿ ವಿಫಲರಾದರೆ, ಅಂದರೆ ನಿಮ್ಮ ಆರೋಗ್ಯವನ್ನ ಸರಿಯಾದ ಕ್ರಮದಲ್ಲಿ ನೀವು ಅನುಸರಿಸದೆ ಹೋದರೆ ಅಥವಾ ಅಸುರಕ್ಷಿತವಾದಂತಹ ಲೈಂಗಿಕ ಅಭ್ಯಾಸಗಳನ್ನ ನಡೆಸ್ತಾ ಇದ್ರೆ ಸಂತಾನೋತ್ಪತ್ತಿ ಪ್ರದೇಶದಲ್ಲಿ ಸೋಂಕಾಗಬಹುದು. ಇದನ್ನ RTIS ಅಂತ ಕರಿತೀವಿ. ಮೂತ್ರದ ಸೋಂಕುಗಳಾಗಬಹುದು, UTIS ಅಂತ ಕರಿತೀವಿ. ಹಾಗೂ ಲೈಂಗಿಕವಾಗಿ ಹರಡುವಂತಹ ಸೋಂಕುಗಳಿಗೆ ನೀವು ಕಾರಣರಾಗಬಹುದು ಎಂದು ಲೈಂಗಿಕವಾಗಿ ಹರಡುವಂತಹ ಸೋಂಕುಗಳಿಗೆ STIS ಅಂತ ಕರಿತಾ ಇದ್ದೀವಿ. ಹಾಗಾಗಿ ನಿಮ್ಮ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ. ದೇಹದ ಆರೋಗ್ಯದಲ್ಲಿ ಯಾವುದೇ ರಾಜಿ ಬೇಡ. ನಿಮ್ಮ ಸಂತಾನೋತ್ಪತ್ತಿಯ ಆರೋಗ್ಯವನ್ನ ಕಾಪಾಡೋದ್ರಿಂದ ನೀವು ಆರೋಗ್ಯವಾಗಿ ಹೇಗಿರಬಹುದು ಹಾಗೂ ರೆಗ್ಯುಲರ್ ಆಗಿ ಚೆಕಪ್, ಅಂದ್ರೆ ನಿರಂತರವಾಗಿ ಚೆಕಪ್ ಅನ್ನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಒಂದು ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಎನ್ನುವುದರ ಬಗ್ಗೆ ನಿಮಗೆ ಅರಿವು ಮೂಡುತ್ತದೆ. ಹಾಗಾಗಿ ನಿಮ್ಮ ಒಂದು ಸಂತಾನೋತ್ಪತ್ತಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್, ಅಂದ್ರೆ ಬಹುಮುಖ್ಯವಾಗಿರುತ್ತದೆ. ಲೈಂಗಿಕವಾಗಿ ಹರಡುವಂತಹ ಸೋಂಕುಗಳು, ಇವುಗಳನ್ನ STIಗಳು ಎಂದು ಕರೆಯುತ್ತೇವೆ. ಈ ಸೋಂಕುಗಳು ಲೈಂಗಿಕ ಚಟುವಟಿಕೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂತಹ ಸಾಧ್ಯತೆ ತುಂಬಾ ಅಧಿಕವಾಗಿರುತ್ತದೆ. ಅಸುರಕ್ಷಿತ ಲೈಂಗಿಕ ಸಂಭೋಗದಲ್ಲಿ ತೊಡಗುವಂತಹ ಯಾವುದೇ ವ್ಯಕ್ತಿಗೆ STI ಒಂದು ರೋಗಕ್ಕೆ ಒಳಗಾಗುವ ಅಪಾಯ ತುಂಬಾ ಇರುತ್ತದೆ. STI ಅನ್ನ ಪಡೆಯುವ ಅಪಾಯವನ್ನ ಕಡಿಮೆ ಮಾಡಲು ಲೈಂಗಿಕ ಚಟುವಟಿಕೆಯ ಸಮಯದಲ್ಲಿ ಕಾಂಡೋಮ್ ಅನ್ನ ನಿರಂತರವಾಗಿ ಬಳಸುವುದು ಮತ್ತು ಲೈಂಗಿಕ ಪಾಲುದಾರರ ಸಂಖ್ಯೆಯನ್ನ ಮಿತಿಗೊಳಿಸುವುದು ಮುಖ್ಯವಾಗಿರುತ್ತದೆ. ಮಹಿಳೆ STI ಅನ್ನ ಪಡೆದುಕೊಂಡಿದ್ದಾಳೆ ಎಂದು ಅವಳು ಸಂದೇಹಿಸಿದರೆ ಮತ್ತು ಅವಳ ಪಾಲುದಾರರು ತಕ್ಷಣವೇ ಆರೋಗ್ಯ ಕೇಂದ್ರಕ್ಕೆ ಅಥವಾ ವೈದ್ಯಕೀಯ ಸಮಾಲೋಚನೆಯನ್ನ ಪಡೆಯುವುದು ಬಹಳ ಮುಖ್ಯವಾಗಿರುತ್ತದೆ. ಮಹಿಳೆ ಏನಾದರೂ STI ಅನ್ನ ಪಡೆದುಕೊಂಡಿದ್ದಾಳೆ, ಅಂದರೆ STI ರೋಗದ ತುತ್ತಿಗೆ ಗುರಿಯಾಗಿದ್ದಾಳೆ ಎಂದು ಅವಳೇನಾದರೂ ಅನುಮಾನಿಸಿದರೆ ಅವಳು ಮತ್ತು ಅವಳ ಪಾಲುದಾರರು ತಕ್ಷಣವೇ ಆರೋಗ್ಯ ಕೇಂದ್ರಕ್ಕೆ ಅಥವಾ ವೈದ್ಯರೊಂದಿಗೆ ಸಮಾಲೋಚನೆಯನ್ನ ನಡೆಸುವುದು ಬಹಳ ಮುಖ್ಯವಾಗಿರುತ್ತದೆ. ಹಾಗಾದರೆ STI ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? STIನ ಲಕ್ಷಣಗಳು ಏನೇನಾಗಿರುತ್ತೆ? STIನ ವಿವಿಧ ಲಕ್ಷಣಗಳಿವೆ. STIನ ಸಾಮಾನ್ಯ ಗುಣಲಕ್ಷಣಗಳಂದ್ರೆ ಅಸಾಮಾನ್ಯವಾಗಿ ವಿಪರೀತ ಯೋನಿಯಲ್ಲಿ ಡಿಸ್ಚಾರ್ಜ್ ಆಗುವಂಥದ್ದು, ತುರಿಕೆ ಆಗುವಂಥದ್ದು, ನೋವು ಕಾಣಿಸಿಕೊಳ್ಳುವಂಥದ್ದು, ಹುಣ್ಣುಗಳು ಕಾಣಿಸಿಕೊಳ್ಳುವಂಥದ್ದು, ಕೆಳ ಹೊಟ್ಟೆಯ ಭಾಗದಲ್ಲಿ ನೋವಾಗುವಂಥದ್ದು, ಲೈಂಗಿಕ ಸಮಸ್ಯೆಯಲ್ಲಿ ನೋವನ್ನ ಅನುಭವಿಸುವಂಥದ್ದು. ಇವುಗಳೆಲ್ಲವನ್ನ ನಾವು STIನ ಲಕ್ಷಣಗಳು ಅಂತ ಹೌದು, ನಾವು ಕೆಲವೊಮ್ಮೆ ಈ ರೋಗ ಲಕ್ಷಣಗಳನ್ನ ಅನುಭವಿಸಿದ್ದೇವೆ, ನಮಗೆ ಭಾಸವಾಗಿದೆ. ಹಾಗಾದರೆ ಇದರಿಂದ ಹೊರಬರುವುದು ಹೇಗೆ? ಇದನ್ನು ತಡೆಗಟ್ಟೋದು ಹೇಗೆ? ಇದನ್ನು ತಡೆ ಹಿಡಿಯಲು ಕಾಂಡೋಮ್ ಅನ್ನ ಬಳಕೆ ಮಾಡೋದು, ಸಂಭೋಗದ ನಂತರ ಅದನ್ನ ಶುಚಿಗೊಳಿಸುವುದು, ಸಂಭೋಗದ ನಂತರ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಡೌಚಿಂಗ್ ತಪ್ಪಿಸುವುದು ಮುಂತಾದ ಕೆಲವು ಮಾರ್ಗಗಳನ್ನ ಅನುಸರಿಸುವುದರ ಮೂಲಕ ಈ ಒಂದು ರೋಗದಿಂದ ನೀವು ಮುಕ್ತಿಯನ್ನ ಪಡೆಯಬಹುದು, ಅಥವಾ ಈ ಒಂದು ರೋಗ ಹರಡದೆ ಇರೋ ಹಾಗೆ ನೀವು ನೋಡಿಕೊಳ್ಳಬಹುದು.
ಮಹಿಳೆಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ಸಾಮಾನ್ಯದ ಸೋಂಕು ಅಂದ್ರೆ ಮೂತ್ರದ ಸೋಂಕು, ಅಥವಾ ಇದನ್ನ ನಾವು UTI ಅಂತಲೂ ಸಹ ಕರಿತೀವಿ. ಹಾಗಾದರೆ ಬನ್ನಿ, UTI ಸೋಂಕಿನ ಲಕ್ಷಣಗಳು ಹೇಗಿವೆ ಅನ್ನೋದರ ಬಗ್ಗೆ ನೋಡೋಣ. ಇವುಗಳು ಮೂತ್ರ ವಿಸರ್ಜಿಸುವಾಗ ನೋವು ಅಥವಾ ಸುಡುವ ಅನುಭವದಿಂದ ಕೂಡಿರುತ್ತವೆ. ಆಗಾಗ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಮೂತ್ರಕೋಶವು ಖಾಲಿಯಾದಾಗಲೂ ಸಹ ಮೂತ್ರ ವಿಸರ್ಜನೆಯ ಬಯಕೆ ಉಂಟಾಗುವಂಥದ್ದು, ಮೂತ್ರದಲ್ಲಿ ರಕ್ತ ಇರುವಂಥದ್ದು, ತೊಡೆಸಂದು ಅಥವಾ ಹೊಟ್ಟೆಯ ಕೆಳಭಾಗದಲ್ಲಿ ಒತ್ತಡ ಆಗುವಂಥದ್ದು ಅಥವಾ ಸೆಳೆತದ ಅನುಭವ ನಮಗೆ ಆಗುವಂಥದ್ದು. ಇವುಗಳೆಲ್ಲವೂ ಸಹ ಮೂತ್ರದ ಒಂದು ಸೋಂಕಿನ ಸಾಮಾನ್ಯ ಗುಣಲಕ್ಷಣಗಳು ಆಗಿರುತ್ತವೆ. ನಿಮಗೆ ಏನಾದರೂ ಈ ಒಂದು ಎಲ್ಲ ನಿಮಗೆ ತಿಳಿಸಿಕೊಟ್ಟಂತಹ ಗುಣಲಕ್ಷಣಗಳಲ್ಲಿ ಯಾವುದಾದ್ರೂ ಒಂದು ಗುಣಲಕ್ಷಣ ಕಂಡು ಬಂದರೂ ಸಹ ಅದು UTIನ ಒಂದು ಲಕ್ಷಣ ಆಗಿರುವಂತಹ ಭಾರಿ ಸಾಧ್ಯತೆ ಇರೋದ್ರಿಂದ ನೀವು ಈ ಒಂದು ಲಕ್ಷಣ ಕಂಡು ಬಂದಾಗ ಎಚ್ಚರಿಕೆ ವಹಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. UTI ಮತ್ತು RTIನ ರೋಗ ಲಕ್ಷಣವನ್ನು ಅಂದರೆ ರೋಗ ಹರಡೋದನ್ನ ಕಡಿಮೆ ಮಾಡಲು ಹಲವಾರು ಮಾರ್ಗಗಳಿವೆ. ಅವುಗಳಲ್ಲಿ ಕೆಲವುಗಳೆಂದರೆ ಪ್ರತಿದಿನ ಸಂತಾನೋತ್ಪತ್ತಿ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು, ಮುಂಭಾಗದಿಂದ ಹಿಂದಕ್ಕೆ ಸ್ವಚ್ಛಗೊಳಿಸಬೇಕು ಹಾಗೂ ಅದನ್ನು ಸ್ವಚ್ಛಗೊಳಿಸಿದ ನಂತರ ಒರೆಸಬೇಕು. ಲೈಂಗಿಕ ಸಂಭೋಗದ ನಂತರ 20 ನಿಮಿಷದ ಒಳಗಡೆನೆ ನೀವು ಮೂತ್ರ ವಿಸರ್ಜನೆ ಮಾಡಬೇಕು. ಸಾಕಷ್ಟು ನೀರನ್ನು ಕುಡಿಯಬೇಕು. ಇದರಿಂದ ದ್ರವ ಯಾವಾಗಲೂ ನಿಮ್ಮ ಸಿಸ್ಟಮ್ನ ಮೂಲಕ ಅಂದ್ರೆ ನಿಮ್ಮ ದೇಹದ ಮೂಲಕ ಚಲಿಸುತ್ತಾ ಇರುತ್ತದೆ. ಈ ಎಲ್ಲ ಒಂದು ವಿಧಾನಗಳನ್ನು ನೀವು ಅನುಸರಿಸಿದ್ದೇ ಆದಲ್ಲಿ UTI ಮತ್ತು RTIನ ಸೋಂಕಿನಿಂದ ನೀವು ದೂರ ಉಳಿಯಬಹುದು. ನೆನಪಿಡಿ, STIಗಳನ್ನು ತಡೆಗಟ್ಟಲು ಸುರಕ್ಷಿತ ಲೈಂಗಿಕ ವಿಧಾನಗಳನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಲೈಂಗಿಕ ಚಟುವಟಿಕೆಯ ಸಮಯದಲ್ಲಿ ಸತತವಾಗಿ STIಗಳ ವಿರುದ್ಧ ರಕ್ಷಣೆಗಾಗಿ ಕಾಂಡೋಮ್ಗಳನ್ನು ಬಳಸಬೇಕು ಮತ್ತು ಲೈಂಗಿಕ ಪಾಲುದಾರರ ಸಂಖ್ಯೆಯನ್ನ ಮಿತಿಗೊಳಿಸಬೇಕು. ಒಬ್ಬ ಮಹಿಳೆ ತಾನು STIಯನ್ನ ಸ್ವಾಧೀನಪಡಿಸಿಕೊಂಡಿದ್ದಾಳೆ ಎಂದು ಅನುಮಾನಿಸಿದರೆ ಆಕೆಯು ಮತ್ತು ಅವಳ ಪಾಲುದಾರರು ತಕ್ಷಣ ಪರೀಕ್ಷೆಗೆ ಹೋಗುವುದು ಮುಖ್ಯವಾಗಿರುತ್ತದೆ. ಈಗ ನಿಮಗೆ STI, UTI ಮತ್ತು RTI ಗಳಿಂದ ಅಂದ್ರೆ ರೋಗ ಲಕ್ಷಣಗಳಿಂದ ಹೇಗೆ ತಪ್ಪಿಸಿಕೊಳ್ಳೋದು ಎನ್ನುವುದರ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರೋದ್ರಿಂದ ಇದರ ಬಗ್ಗೆ ನಿಮ್ಮೆಲ್ಲರಿಗೆ ಹೇಗೆ ಅನಿಸುತ್ತದೆ ಅಂದರೆ ನಿಮಗೆ STI, UTI ಮತ್ತು RTIನ ಮೇಲೆ ಇರುವಂತಹ ಒಪಿನಿಯನ್ ಅಂದ್ರೆ ಅನಿಸಿಕೆ ಏನಾಗಿದೆ ಅಂತ ತಿಳ್ಕೊಬೋದಾ? ಅದ್ಭುತವಾಗಿದೆ. ನಾವು ಈಗ ನಮ್ಮ ಆರೋಗ್ಯವನ್ನ ಉತ್ತಮವಾಗಿ ನಿರ್ವಹಿಸಬಹುದು. ಅಂದ್ರೆ ನಮಗೀಗ ಎಲ್ಲಾ ಮಾಹಿತಿಗಳನ್ನ ತಿಳಿದುಕೊಂಡಿರೋದ್ರಿಂದ ಉತ್ತಮವಾದಂತಹ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ನಮಗೀಗ ತಿಳಿದಿದೆ. ನಾವು ಸ್ಥಾಪಿಸಿದ ಆಸ್ಕ್ ನಿವಿ ಅಪ್ಲಿಕೇಶನ್ ಅಲ್ಲಿ ನಾನು ಈ ಮಾಹಿತಿಯನ್ನ ಕಂಡುಹಿಡಿಯಬಹುದೇ? ಹೌದು, ಇದು ಉತ್ತಮ ಸಲಹೆಯಾಗಿದೆ. ಆಸ್ಕ್ ನಿವಿಯಲ್ಲಿ ನೀವು ಹೆಚ್ಚಿನ ವಿವರಗಳನ್ನ ಕಂಡುಹಿಡಿಯಬಹುದು. ಇದರ ಕುರಿತಾದ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು. ಆಸ್ಕ್ ನಿವಿ ಅಪ್ಲಿಕೇಶನ್ ಅನ್ನ ನಮೂದಿಸಿದ ನಂತರ ಮೆನುವನ್ನ ತೋರಿಸಲಾಗುತ್ತದೆ. ಅಂದ್ರೆ ನೀವು ಮೊದಲು ಆಸ್ಕ್ ನಿವಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡಿಕೊಂಡ ನಂತರ ನಿಮಗೆ ಲಾಗಿನ್ ಅಂತ ಬರುತ್ತೆ. ನಿಮ್ಮ ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿದ ನಂತರ ಒಂದು ಮೆನು ಆಪ್ಷನ್ ಇರುತ್ತೆ. ಆ ಒಂದು ಮೆನು ಆಪ್ಷನ್ ಅಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ STI ಬಗ್ಗೆ ತಿಳಿಬೇಕು ಅನ್ನೋದೇ ಆದ್ರೆ ನೀವು ಮೆನುವಿಗೆ ಹೋದ ನಂತರ 4 ಟೈಪ್ ಮಾಡಬೇಕು. ಹಾಗೆ ಕಳುಹಿಸುವ ಅಲ್ಲಿ ಒಂದು ಸೆಂಡ್ ಅನ್ನುವಂಥ ಆಪ್ಷನ್ ಇರುತ್ತೆ. ಆ ಸೆಂಡ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಮಾಡಿದಾಗ ನಿಮಗೆ STIನ ಕುರಿತಾಗಿರುವಂತಹ ರೋಗಗಳ ಪಟ್ಟಿ ಕಾಣಿಸಿಕೊಳ್ಳುತ್ತೆ. ಅಲ್ಲಿ ನಿಮಗೆ ನೀವು ತಿಳಿದುಕೊಳ್ಳಬೇಕು ಅಂತ ಬಯಸುವಂತಹ ಸಂಖ್ಯೆಯನ್ನ ಟೈಪ್ ಮಾಡಿದರೆ ನೀವು ಅನ್ಕೊಂಡಿರುವಂತಹ ಅಂದ್ರೆ ಯಾವ ರೋಗದ ಮಾಹಿತಿ ನಿಮಗೆ ಬೇಕಾಗುತ್ತೋ ಆ ಎಲ್ಲಾ ಮಾಹಿತಿಯನ್ನ ಪ್ರದರ್ಶಿಸಲಾಗುತ್ತದೆ. ಧನ್ಯವಾದಗಳು.